ಗೆಜ್ಜೆಪುರದ ಗೋಡೆ ಕುಸಿದು ಹೆಣ್ಣು ಮಕ್ಕಳಿಗೆ ಬಿಡುಗಡೆ ಏನೋ ಸಿಕ್ಕಿತು. ಆದರೆ ನವೀನ್ ತಿಳಿಯದಂತೆ ಒಂದು ದೊಡ್ಡ ಅಪಾಯಕ್ಕೆ ಕೈ ಹಾಕಿದ್ದಾನೆ. ಭೂಮಿಯ ಆಳದಲ್ಲಿ ಕೇವಲ ಮನುಷ್ಯರಷ್ಟೇ ಇರಲಿಲ್ಲ. ಶತಮಾನಗಳಿಂದ ನಿದ್ರಿಸುತ್ತಿದ್ದ ಗೆಜ್ಜೆಪುರದ ಮಹಾರಾಣಿಯ ಆತ್ಮ ಈಗ ಎಚ್ಚರಗೊಂಡಿದೆ. ಆ ಮಯಾಶಕ್ತಿ ಯಾರು? ನವೀನ್ ಈ ಅದೃಶ್ಯ ಶಕ್ತಿಯ ವಿರುದ್ಧ ಹೇಗೆ ಹೋರಾಡುತ್ತಾನೆ? ಈ ಅಂತಿಮ ಭಾಗದಲ್ಲಿ ಗೆಜ್ಜೆಪುರದ ಕರಾಳ ರಹಸ್ಯಗಳು ಬಯಲಾಗಲಿವೆ. ನವೀನ್ ಟಾರ್ಚ್ ಹಿಡಿದು ಇನ್ನು ಸುರಂಗದೊಳಗೆ ಹೋಗ್ತಾನೆ. ಅಲ್ಲಿ ಒಂದು ದೊಡ್ಡ ಕೋಣೆ ಹಾಗೆ ಕಾಣುತ್ತದೆ. ಪೂಜಾರಿಯವರೇ, ನೀವು ಹೇಳಿದ ಮಾತು ನನ್ನ ತಲೆಯಲ್ಲಿ ಕೊರೆಯುತ್ತಿದೆ. ಗೌಡರಿಗಿಂತ ಮೇಲೆ ಒಬ್ಬ ಒಡೆಯನಿದ್ದಾನೆ. ಅದು ಹೇಗೆ ಸಾಧ್ಯ? ಮುಂದೆ ಹೋಗ್ಬೇಡ ನವೀನ್. ಆ ಬಾಗಿಲಿನ ಆಚೆ ಇರುವುದು ಸಾವಿನ ಮೌನ. 10 ವರ್ಷದ ಹಿಂದೆ ನಡೆದಿದ್ದೇ ಬೇರೆ. ಇವರು ಹೂತು ಹಾಕಿದ್ದು ಕೇವಲ ಆಸ್ತಿಯನ್ನಲ್ಲ. ನೋಡಿ ಸ್ವಾಮಿ, ನಾನು ಇಲ್ಲಿಯವರೆಗೆ ಬಂದಿದ್ದೇನೆ ಅಂದ ಮೇಲೆ ವಾಪಸ್ ಹೋಗಲ್ಲ. ಈ ಊರಿನ ರಕ್ತಸಿಕ್ತ ಇತಿಹಾಸ ನನಗೆ ಗೊತ್ತಾಗಬೇಕು. ಅದು ಇತಿಹಾಸವಲ್ಲ ನವೀನ್, ಅದು ಈ ಊರಿನ ಹಣೆ ಬರಹ. ಆ ಮಹಾರಾಣಿ ಯಾರು ಗೊತ್ತಾ? ಅವಳು ಈ ಗೆಜ್ಜೆಪುರ ಕಟ್ಟಿದವಳು. ಆದರೆ ಅವಳನ್ನು ನಂಬಿಕೆಯಿಂದಲೇ ಕೊಂದರು. ಯಾರು ಕೊಂದಿದ್ದು? ಗೌಡರ ಪೂರ್ವಜರ? ಹಾಗಿದ್ದರೆ ಈ ಹೆಣ್ಣು ಮಕ್ಕಳನ್ನು ಕೂಡಿ ಹಾಕಿದ್ದಕ್ಕೂ ಅವಳಿಗೂ ಏನು ಸಂಬಂಧ ಇದೆ. ಅವಳು ಸಾಯುವಾಗ ಕೊಟ್ಟ ಶಾಪದಂತೆ ಈ ಊರಿನಲ್ಲಿ ವಂಶೋದ್ಧಾರ ಆಗಬೇಕಾದರೆ ಹೆಣ್ಣು ಮಕ್ಕಳು ಬದುಕಿರಬೇಕು. ಆದರೆ ಅಧಿಕಾರ ಬೇಕೆಂದರೆ ಅವರ ಕಣ್ಣಿಗೆ ಕಾಣಬಾರದು. ಅಂದ್ರೆ ಅಧಿಕಾರಕ್ಕಾಗಿ ಹೆಣ್ಣು ಮಕ್ಕಳನ್ನು ಬಲಿ ಕೊಡುತ್ತಿದ್ದಾರಾ? ಇದೊಂದು ದೊಡ್ಡ ಮಾಟ. ಮಂತ್ರದ ಜಾಲವಿದ್ದಂತೆ ಕಾಣುತ್ತದೆ. ಹೌದು. ಈಗ ಆ ಬಾಗಿಲು ತೆರೆದರೆ ಅವಳು ಮೊದಲು ನಿನ್ನನ್ನೇ ಬಲಿ ಕೇಳುತ್ತಾಳೆ. ವಾಪಸ್ ನಡಿ ನವೀನ್. ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ. ನಾನು ಒಳಗೆ ಹೋಗುತ್ತೇನೆ. ಈ ಮಾಯೆ ಇಲ್ಲಿಗೆ ಮುಗಿಯಬೇಕು. ನವೀನ್ ಒಳಗೆ ಹೋಗ್ತಾನೆ. ಅಲ್ಲಿ ನೋಡಿ ಅವನಿಗೆ ಶಾಕ್ ಆಗುತ್ತದೆ. ಅಲ್ಲಿ ಚಿನ್ನದ ಆಭರಣಗಳಿಂದ ಅಲಂಕೃತವಾದ ಒಂದು ಹೆಣ್ಣಿನ ವಿಗ್ರಹದ ಆಕೃತಿ ಅಲ್ಲಿರ್ತದೆ. ಇದೇನಾ ಆ ಮಹಾರಾಣಿ? ಇದು ಕೇವಲ ಕಲ್ಲಿನ ವಿಗ್ರಹದಂತೆ ಕಾಣುತ್ತಿದೆ ಅಷ್ಟೇ. ಕಲ್ಲು ಎನ್ನುವವರಿಗೆ ನಾನು ಕಲ್ಲು, ಕಣ್ಣು ತೆರೆದು ನೋಡುವವರಿಗೆ ನಾನು ಈ ಊರಿನ ಯಜಮಾನಿ. ಯಾರು ಮಾತಾಡ್ತಿರೋದು? ಧೈರ್ಯವಿದ್ದರೆ ಮುಂದೆ ಬಂದು ಮಾತಾಡಿ. ನವೀನ್, ಅವಳು ಮುಂದೆ ಬಂದ್ರೆ ನೀನು ಬೂದಿಯಾಗ್ತೀಯ. ಅವಳ ಕಣ್ಣಲ್ಲಿ ಅಷ್ಟೊಂದು ಉರಿಯಿದೆ. ಶಾರದಾ ಅವರೇ, ನೀವ್ಯಾಕೆ ಇಲ್ಲಿಗೆ ಬಂದಿದಿರಿ? ಗೋಡೆ ಆಚೆ ನಿಮ್ಮ ಮಕ್ಕಳು ನಿಮಗಾಗಿ ಕಾಯುತ್ತಿದ್ದಾರೆ. ನಾವು ಹೊರಗೆ ಬಂದರೂ ನಮ್ಮ ಆತ್ಮಗಳು ಇನ್ನೂ ಅವಳ ಕೈಯಲ್ಲಿ ಇವೆ. ಗೌಡರು ಪ್ರತಿ ಅಮಾವಾಸ್ಯೆಗೂ ನಮ್ಮ ರಕ್ತವನ್ನು ಈ ವಿಗ್ರಹಕ್ಕೆ ಅಭಿಷೇಕ ಮಾಡುತ್ತಿದ್ದರು. ಏನು, ರಕ್ತದ ಅಭಿಷೇಕವೇ? ಇಷ್ಟೊಂದು ಕ್ರೌರ್ಯ! ಆದರೂ ಈ ಊರು ಇನ್ನೂ ಮೌನವಾಗಿದೆಯೇ? ಅದಕ್ಕೆ ಈ ಊರು ಗೆಜ್ಜೆಪುರ ಹೆಸರಿಗೆ ಮಾತ್ರ. ಆದರೆ ಯಾವ ಕಿರುಚಾಟ ಕೇಳಿಸುವುದಿಲ್ಲ. ಕೇವಲ ಸಾವು ಮಾತ್ರ ಕಾಣಿಸುತ್ತದೆ. ನಾನು ಈ ವಿಗ್ರಹವನ್ನು ಇಲ್ಲಿಂದ ಕಿತ್ತೊಗೆಯುತ್ತೇನೆ. ಆಗಲಾದರೂ ನಿಮ್ಮೆಲ್ಲರಿಗೂ ಶಾಂತಿ ಸಿಗುತ್ತೆ. ಗೌಡರು ಆಳುಗಳೊಂದಿಗೆ ಆ ಕೋಣೆಗೆ ಬರ್ತಾರೆ. ನವೀನ್, ನೀನು ನಿನ್ನ ಮಿತಿಯನ್ನು ಮೀರಿತೀಯ. ಮಹಾರಾಣಿಯ ತೂಕದ ಚಿನ್ನವನ್ನ ನಾವಿಲ್ಲಿ ಕಾಯುತ್ತಿದ್ದೇವೆ. ಅವನ್ನು ಮುಟ್ಟೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಗೌಡರೇ, ನಿಮ್ಮ ಆಸೆ ಈಗ ಬಯಲಾಗಿದೆ. ನಿಮ್ಮ ಹಣದ ಅಹಂಕಾರಕ್ಕೆ ಈ ಅಮಾಯಕ ಹೆಣ್ಣು ಮಕ್ಕಳನ್ನು ಬಳಿ ಕೊಟ್ಟಿದ್ದೀರಾ? ಇದು ಬರೀ ಹಣವಲ್ಲ ನವೀನ್, ಇದು ನಮ್ಮ ವಂಶದ ಪರಂಪರೆ. ಈ ರಹಸ್ಯ ಹೊರಗೆ ಹೋದ್ರೆ ನಮ್ಮನ್ನು ಯಾರು ಬಿಡಲ್ಲ. ಪರಂಪರೆ ಅಂದ್ರೆ ಜನರನ್ನ ಕೊಲ್ಲೋದಲ್ಲ. ಈಗಲೂ ಕಾಲಮಿಂಚಿಲ್ಲ. ಶರಣಾಗಿ. ಪೊಲೀಸರು ದಾರಿಯಲ್ಲಿದ್ದಾರೆ. ಪೊಲೀಸರನ್ನು ಈ ಊರಿನೊಳಗೆ ಬಿಡೋಕೆ ನಾವು ದಾರಿ ಬಿಡ್ತೀವ? ಗೆಜ್ಜೆಪುರದ ಹಳ್ಳಿಗಳು ಇವತ್ತು ನಿನ್ನ ರಕ್ತದಿಂದ ತುಂಬುತ್ತವೆ. ನೋಡ್ತಾ ಇರೋ. ನಿಮ್ಮ ಬೆದರಿಕೆಗೆ ಹೆದರೋನು ನಾನಲ್ಲ. ಈ ವಿಗ್ರಹದ ಹಿಂದೆ ಯಾವುದೋ ರಹಸ್ಯದ ಸ್ವಿಚ್ ಇದೆ. ಅದು ನನಗೆ ಗೊತ್ತು. ಅದನ್ನು ಮುಟ್ಟಬೇಡ. ಅದು ಈ ಸುರಂಗವನ್ನೇ ಸ್ಫೋಟ ಮಾಡಬಲ್ಲದು. ಸ್ಫೋಟವಾದರೂ ಪರವಾಗಿಲ್ಲ. ಈ ಪಾಪದ ಕೋಟೆ ಮಣ್ಣಾಗಬೇಕು. ಕೋಣೆಯಲ್ಲಿ ಗಾಳಿ ಜೋರಾಗಿ ಬೀಸುತ್ತಿದೆ. ವಿಗ್ರಹ ಅಲುಗಾಡುವ ರೀತಿ ಕಾಣುತ್ತಿದೆ. ನವೀನ ಅಲ್ಲಿಗೆ ಹೋಗುತ್ತಾನೆ.
1000 ವರ್ಷದ ಹಸಿವು ನನ್ನದು. ನನಗೆ ಬಲಿಬೇಕು, ನನಗೆ ರಕ್ತ ಬೇಕು. ಯಾವ ಬಲಿಯೂ ಸಿಗಲ್ಲ. ನಿನ್ನ ಕಾಲ ಮುಗಿದಿದೆ ಮಾಯಾಶಕ್ತಿಯೇ. ಈ ಜನರಿಗೆ ಸ್ವಾತಂತ್ರ್ಯ ಬೇಕು. ತಾಯಿ, ಕ್ಷಮಿಸು. ಈ ಹುಡುಗನಿಂದ ತಪ್ಪಾಗಿದೆ. ನಮ್ಮನ್ನು ಕಾಪಾಡು. ಗೌಡ, ನೀನು ನನ್ನನ್ನು ಬರೀ ಹಣಕ್ಕಾಗಿ ಬಳಸಿಕೊಂಡೆ. ನಿನ್ನ ಅಂತ್ಯ ನನ್ನ ಕೈಯಲ್ಲೇ ಇದೆ. ನೋಡಿ ಗೌಡ್ರೆ, ನೀವು ಪೂಜಿಸಿದ ಶಕ್ತಿಯೇ ಈಗ ನಿಮ್ಮನ್ನು ನುಂಗಲು ಬಂದಿದೆ. ಇದೇ ಅಧರ್ಮದ ಫಲ. ಇಲ್ಲ, ಇದು ಸಾಧ್ಯವಿಲ್ಲ. ತಾಯಿ, ನಾನು ನಿನಗೆ ನಿಷ್ಠನಾಗಿದ್ದೇನೆ. ನನ್ನನ್ನು ಕಾಪಾಡು. ನಿಷ್ಠೆ ಅನ್ನೋದು ನಿಮ್ಮ ಸ್ವಾರ್ಥಕ್ಕೆ ಕೊಟ್ಟ ಹೆಸರು. ಶಾರದಾ ಅವರೇ, ಎಲ್ಲರನ್ನೂ ಕರೆದುಕೊಂಡು ಮೇಲೆ ಹೋಗಿ. ನಿಮ್ಮನ್ನು ಇಲ್ಲಿ ಬಿಟ್ಟು ಬರಲು ನಮಗೆ ಮನಸ್ಸಿಲ್ಲ ನವೀನ್. ನೀವು ನಮ್ಮ ಪಾಲಿನ ದೇವರು. ನವೀನ್ ಹಾಗೆ ವಿಗ್ರಹದ ಸುತ್ತ ನೋಡ್ತಾನೆ. ಗೌಡ್ರೆ ನೋಡಿ, ಇದು ಯಾವುದೇ ಆತ್ಮವಲ್ಲ. ಈ ವಿಗ್ರಹದ ಹಿಂದೆ ಒಂದು ಹಳೆಯ ಮ್ಯಾಗ್ನೆಟಿಕ್ ಸೌಂಡ್ ಸಿಸ್ಟಮ್ ಇದೆ. ಏನು ಮ್ಯಾಗ್ನೆಟಿಕ್ ಸಿಸ್ಟಮ್ ಅಂದ್ರೆ? ನಮಗೆ ಅರ್ಥವಾಗುತ್ತಿಲ್ಲ. ಸರಿಯಾಗಿ ಬಿಡಿಸಿ ಹೇಳು. ನಿಮ್ಮ ತಾತ ಮುತ್ತ ತಂದಿರೋ ತುಂಬಾ ಬುದ್ಧಿವಂತರು. ಅವರು ಈ ಗುಹೆಯ ರಚನೆಯನ್ನೇ ಹೀಗೆ ಮಾಡಿದ್ದಾರೆ. ಗಾಳಿ ಬಂದು ಅದು ಮಾತಿನಂತೆ ಕೇಳಿಸುತ್ತದೆ. ಹಾಗಾದ್ರೆ ನಾವು ಇಷ್ಟು ದಿನ ಪೂಜೆ ಮಾಡಿದ್ದು ಬರೀ ಕಲ್ಲಿಗ? ನಮಗೆ ಕೇಳಿಸಿದ ಧ್ವನಿಗಳೆಲ್ಲ ಸುಳ್ಳ? ಧ್ವನಿಗಳು ಸುಳ್ಳಲ್ಲ, ಆದರೆ ಅದು ನಿಮ್ಮ ಭಯದ ಪ್ರತಿಧ್ವನಿ ಅಷ್ಟೇ. ಆಭರಣಗಳನ್ನು ರಕ್ಷಿಸಲು ನಿಮ್ಮ ಪೂರ್ವಜರು ಮಾಡಿದ ತಂತ್ರವಿದು. ಅಂದ್ರೆ ನಾನು ಇಷ್ಟು ವರ್ಷ ನನ್ನ ಕುಟುಂಬವನ್ನೇ ಇಷ್ಟೊಂದು ಕಷ್ಟಕ್ಕೆ ತಳ್ಳಿದ್ದು ಒಂದು ಭ್ರಮೆಗಾಗಿಯೇ? ಹೌದು, ಧರ್ಮದ ಹೆಸರಿನಲ್ಲಿ ಜನರನ್ನು ಎದುರಿಸಿ ನೀವು ಅಧಿಕಾರ ನಡೆಸಿದ್ದೀರಿ. ಈಗಲಾದರೂ ಕಣ್ಣು ತೆರೆಯಿರಿ. ಅಷ್ಟರಲ್ಲಿ ಸಿದ್ದಪ್ಪ ಅಲ್ಲಿಗೆ ಬರ್ತಾನೆ. ಕೈಯಲ್ಲಿ ಒಂದು ಕಬ್ಬಿಣದ ದೊಣ್ಣೆ ಹಿಡಿದು ಗೌಡರಿಗೆ ಬೆದರಿಕೆ ಹಾಕ್ತಾನೆ. ಗೌಡ್ರೆ, ಇದು ಭ್ರಮೆಯೋ ಸತ್ಯವೋ ನನಗೆ ಗೊತ್ತಿಲ್ಲ. ಆದರೆ ಈ ಚಿನ್ನದ ಮೇಲೆ ಕಣ್ಣು ಹಾಕಿದ್ದು ನಾನು. ಸಿದ್ದಪ್ಪ, ನೀನ್ ನನಗ್ ದ್ರೋಹ ಮಾಡ್ತೀಯ. ನಾನ್ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚು ನಂಬಿದ್ದೆ. ನಂಬಿಕೆಯಿಂದ ಹೊಟ್ಟೆ ತುಂಬಲ್ಲ ಗೌಡ್ರೆ. ಈ ಚಿನ್ನ ತಗೊಂಡು ನಾನು ಪಟ್ಟಣಕ್ಕೆ ಹೋಗ್ತೀನಿ. ನೀವೆಲ್ಲ ಇಲ್ಲೇ ಸಾಯಿರಿ. ಸಿದ್ದಪ್ಪಣ್ಣ, ಹೊರಗೆ ಹೋಗೋಕೆ ದಾರಿಯೇ ಇಲ್ಲ. ನಾನು ಅವಾಗಲೇ ಹೇಳಿದೆ ಪೊಲೀಸರು ಬಂದಿದ್ದಾರೆ ಅಂತ. ಸುಳ್ಳು ಹೇಳಬೇಡ. ಪೊಲೀಸರು ಬರಲು ಈ ಊರಿನ ದಾರಿ ಯಾರಿಗೂ ಗೊತ್ತಿಲ್ಲ. ನಾನು GPS ಮೂಲಕ ಲೊಕೇಶನ್ ಕಳುಹಿಸಿದ್ದೇನೆ. ಕೇಳಿ, ಆಚೆ ಸೈರನ್ ಕೇಳಿಸ್ತಿದೆ. ಅದು ಗೊತ್ತಾದ ತಕ್ಷಣ ಸಿದ್ದಪ್ಪ ಗಾಬರಿಯಿಂದ ತನ್ನ ಕೈಯಲ್ಲಿದ್ದ ಕಬ್ಬಿಣದ ರಾಡನ್ನು ಎಸೆಯುತ್ತಾನೆ. ಅದು ಕಲ್ಲಿಗೆ ಸುರಂಗ ಕುಸಿಯಲು ಶುರುವಾಗ್ತದೆ. ಎಲ್ಲರೂ ಓಡಿ, ಈ ಜಾಗ ಕುಸಿಯುತ್ತಿದೆ, ಇಲ್ಲಿ ಯಾರೂ ಉಳಿಯಲ್ಲ. ನನ್ನ ಮಗು ಎಲ್ಲಿದೆ? ಕೃಷ್ಣ, ಕೃಷ್ಣ. ನಾನು ಅವನನ್ನು ಎತ್ತಿಕೊಳ್ಳುತ್ತೇನೆ, ನೀವು ಮುಂದೆ ನಡೆಯಿರಿ. ಗೌಡ್ರೆ, ಬನ್ನಿ. ಇಲ್ಲ ನವೀನ್, ನಾನ್ ಮಾಡಿದ ಪಾಪಕ್ಕೆ ಇಲ್ಲೇ ಅಂತ್ಯ ಸಿಗ್ಬೇಕು. ಈ ಚಿನ್ನದ ಜೊತೆಯಲ್ಲೇ ನಾನ್ ಮಣ್ಣಾಗುತ್ತೇನೆ. ಹುಚ್ಚಾಟ ಮಾಡಬೇಡಿ ಗೌಡ್ರೆ, ಜೀವನ ದೊಡ್ಡದು. ಬನ್ನಿ ಹೋಗೋಣ. ಬೇಡ ನವೀನ್, ಶಾರದಮ್ಮ ನನ್ನನ್ನು ಕ್ಷಮಿಸ್ಬಿಡು. ಈ ಊರಿನ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋ. ನವೀನ್ ಮಗುವನ್ನ ಕರೆದುಕೊಂಡು ಬಿದ್ದ ಕಲ್ಲುಗಳ ನಡುವೆ ನುಗ್ಗಿ ಅಲ್ಲಿಂದ ಆಚೆ ಬರುತ್ತಾನೆ. ಅಪ್ಪ, ಸ್ವಲ್ಪದರಲ್ಲೇ ಪ್ರಾಣ ಉಳಿಯಿತು. ಎಲ್ಲರೂ ಹೊರಗೆ ಬಂದಿದ್ದಾರಾ? ಎಲ್ರೂ ಬಂದಿದ್ದಾರೆ ನವೀನ್. ಆದ್ರೆ ಗೌಡ್ರು ಮತ್ತು ಸಿದ್ದಪ್ಪ ಆ ಚಿನ್ನದ ರಾಶಿಯಡಿಯಲ್ಲೇ ಹೂತ್ ಹೋದ್ರು. ದುರಾಸೆ ಮನುಷ್ಯರನ್ನು ಎಲ್ಲಿಗೆ ತರುತ್ತದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ ಪಾಪದ ಲೋಕ ಈಗ ಶಾಶ್ವತವಾಗಿ ಮುಚ್ಚಿ ಹೋಯಿತು. ನವೀನ್, ನೀವು ನಮಗೆ ಕೊಟ್ಟಿದ್ದು ಕೇವಲ ಪ್ರಾಣವಲ್ಲ, ಒಂದು ಹೊಸ ಬದುಕು. ಇನ್ನು ಮುಂದೆ ಈ ಊರಿಗೆ ಯಾವುದೇ ಶಾಪವಿಲ್ಲ. ಇದು ಗೆಜ್ಜೆಪುರವಲ್ಲ, ನಗುವಿನ ಪುರವಾಗಬೇಕು.
ಅಂದಿನಿಂದ ಊರಿನ ಜನರೆಲ್ಲರೂ ಸಂಭ್ರಮದಿಂದ ಸಂತೋಷವಾಗಿ ಇದ್ದಾರೆ. ಹೆಣ್ಣು ಮಕ್ಕಳು ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದರೆ ನವೀನ್, ಇವತ್ತು ಊರಿನ ಜಮೀನುಗಳೆಲ್ಲ ಅಧಿಕೃತವಾಗಿ ಈ ಹೆಣ್ಣು ಮಕ್ಕಳ ಹೆಸರಿಗೆ ದಾಖಲಾಗಿದೆ. ಸರ್ಕಾರದಿಂದ ಆದೇಶ ಬಂದಿದೆ. ತುಂಬ ಸಂತೋಷ ಅಜ್ಜ. ಇವತ್ತಿನಿಂದ ಇವ್ರು ಯಾರ ಕೈ ಕೆಳಗೂ ಇರಬೇಕಾಗಿಲ್ಲ. ಇವರೇ ಈ ಮಣ್ಣಿನ ಒಡೆಯರು. ನಾವು ಈ ಊರಿನಲ್ಲಿ ಒಂದು ಶಾಲೆ ಕಟ್ಟಬೇಕು ಅಂದುಕೊಂಡಡಿದ್ದೇವೆ. ನಮ್ಮ ಮಕ್ಕಳು ಕತ್ತಲೆಯಲ್ಲಿ ಕಳೆದ ದಿನಗಳು ಮತ್ಯಾರಿಗೂ ಬರಬಾರದು. ಖಂಡಿತ ಶಾರದಾ ಅವರೇ, ನಾನು ಸರ್ಕಾರದಿಂದ ಬೇಕಾದ ಎಲ್ಲಾ ಸಹಾಯ ಮಾಡಿಸುತ್ತೇನೆ. ಗೆಜ್ಜೆಪುರದ ಮಾಯೆ ಮುಗಿಯಿತು ಅಂದುಕೊಂಡೆ. ಆದರೆ ಈ ಬದಲಾವಣೆಯೇ ಒಂದು ದೊಡ್ಡ ಮಾಯೆ ನವೀನ್. ನವೀನ್ ಊರು ಬಿಟ್ಟು ಹೋಗುವಾಗ ತನ್ನ ಬ್ಯಾಗ್ ಚೆಕ್ ಮಾಡುತ್ತಾನೆ. ಅದರಲ್ಲಿ ಒಂದು ಸಣ್ಣ ಹಳೆಯ ಡೈರಿ ಸಿಗುತ್ತದೆ. ಇದರಲ್ಲಿ ಏನಿದೆ? ಗೆಜ್ಜೆಪುರದ ಅಸಲಿ ನಿಧಿ ಚಿನ್ನವಲ್ಲ, ಅದು ಈ ಮಣ್ಣಿನ ಕೆಳಗಿರುವ ಪ್ರಾಚೀನ ಸಂಜೀವಿನಿ ಗಿಡಮೂಲಿಕೆ, ಜೀವಿನಿ ಗಿಡಮೂಲಿಕೆ. ಅಂದ್ರೆ ನಾನು ಹುಡುಕಿದ್ದು ಒಂದು ರಹಸ್ಯವಾದರೆ ಅಡಗಿರೋದು ಮತ್ತೊಂದು. ಬಹುಶಃ ಈ ಕಥೆ ಇಲ್ಲಿಗೆ ಮುಗಿಯಲ್ಲ. ಸತ್ಯ ಯಾವಾಗ್ಲೂ ಕಣ್ಣಿಗೆ ಕಾಣುವಷ್ಟು ಸರಳವಾಗಿರಲ್ಲ ನವೀನ್. ನವೀನ್ ಸರ್ವೆ ಮುಗಿಸಿ ಹೋಗುತ್ತಾನೆ. ಆದರೆ ಹೋಗುವಾಗ ಇನ್ನೊಂದು ರಹಸ್ಯವನ್ನ ಬಿಚ್ಚಿಟ್ಟು ಹೋಗುತ್ತಾನೆ. ನಿಮಗ್ ಬೇಕಾದ್ರೆ ನಾನು ಮುಂದಿನ ಭಾಗ ಮಾಡ್ತೇನೆ. ಮತ್ತು ನಿಮ್ಗೆ ಕತೆ ಹೇಗನ್ಸ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ರೀತಿ ಕಥೆ ಇಷ್ಟ ಎಂದು ಕಮೆಂಟ್ ಮೂಲಕ ತಿಳಿಸಿ.